ನನ್ನ ಪ್ರಶ್ನೆ ಇಷ್ಟೇನೆ. 2001ರಲ್ಲಿ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದನೇ ಆಗಿದ್ದೆ. ಆಗ ಬೇಲೂರಿನ ಯಗಚಿಯಿಂದ ಚಿಕ್ಕಮಗಳೂರು ನಗರಕ್ಕೆ ಸುಮಾರು 23 ಕೋಟಿ ರೂಪಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಮಾಡಿತ್ತು. ಅದು ಸಮರ್ಪಕವಾಗಿ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇತ್ತು. ಆದರೆ ಕಳೆದ ಸರ್ಕಾರದಲ್ಲಿ ಈ ಅಮೃತ್ ಯೋಜನೆ ಅಡಿಯಲ್ಲಿ 106 ಕೋಟಿ ಪರಿಷ್ಕೃತ 136 ಕೋಟಿ ಯೋಜನೆಯಡಿ 24.7 24x7 ನೀರು ಕೊಡ್ತೇವೆ ಅನ್ನೋ ಒಂದು ಅಮೃತ್ ಯೋಜನೆಯನ್ನ ತಂದಿದ್ದು ಬಹುಶಃ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಒಂದು ಬಿಳಿ ಆನೆ ಮರಿನ ತಂದು ಬಿಟ್ಟಂತೆ ಆಯ್ತು. ಯಾಕೆ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ನಾವು ಸಮರ್ಪಕವಾಗಿ ನೀರು ಕೊಡ್ತಾ ಇದ್ವಿ. ಇವಾಗ ಇವರು 24x7 ಕೊಡ್ತೀವಿ ನೀರು ಅಂತೇಳಿ ಇವತ್ತು ನಿಜವಾಗ್ಲೂ ವಾರಕ್ಕೆ 2 ದಿವಸ ನೀರು ಕೊಡಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 2001ನೇ ಇಸ್ವಿನಲ್ಲಿ ಮಾಡಿದ ಜಾಕ್ವೆಲ್ಗೆನೆ ಇವರು ಮತ್ತೆ ಅದೇ ಜಾಕ್ವೆಲ್ನ ಉಪಯೋಗಿಸ್ಕೊಂಡ್ರು. ಅವತ್ತು 650 HP 2 ಮೋಟರ್ನ ಅಳವಡಿಸಿದ್ರು. ಇವ್ರು ಅದನ್ನು ತೆಗೆದು 850 HP 2 ಮೋಟರ್ನ ಹಾಕಿದ್ರು. ಕೆಲವು ಪೈಪ್ ಲೈನ್ ಚೇಂಜ್ ಮಾಡಿದ್ರು. ಆದ್ರೆ ಅಧ್ಯಕ್ಷರೇ, ಆಗಲೇ 23 ಕೋಟಿ ಸಮರ್ಪಕವಾಗಿ ಮಾಡಿದ್ವಿ. 136 ಕೋಟಿ ಉಪಯೋಗಿಸಿ ಮಾಡಿದ್ರು ಇವತ್ತು ಸಹ ನಮ್ಮ ಚಿಕ್ಕಮಗಳೂರು ನಗರಕ್ಕೆ ಸಮರ್ಪಕವಾಗಿ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 1,20,000 ಜನಸಂಖ್ಯೆ ಇರತಕ್ಕಂಥ ನಗರದ ಜನ ಇವತ್ತು ಇಡೀ ಹಿಂದೆ ಈ ಸ್ಕೀಮ್ ನ ಮಾಡದಂತ ಸರ್ಕಾರ ಅವತ್ತಿದ್ದಂತ ಅಧಿಕಾರಿಗಳಿಗೆ ಶಾಸಕರಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಅವ್ರು ಮಾಡಿರೋ ಕರ್ಮ ನಾವು ತೊಳೆಯುವ ಕೆಲಸ ಮಾಡ್ಬೇಕಾದ್ರೆ ನೀವೆಲ್ಲ ಹೇಳ್ತಾ ಇದ್ರಿ. ಅಲ್ಲ, ಒಂದ್ ನಿಮಿಷ. ನಿಮ್ಮ ಸಮಸ್ಯೆ ಕೇಳಿ. ಈ ಸಮಸ್ಯೆಗಳನ್ನ ನಾವು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಾಗ, ಮಾನ್ಯ ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಅವರಿಬ್ಬರು ತಕ್ಷಣವೇ 2 ಬಾರಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸಿ ಆ ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಅದಕ್ಕೆ ನಾನು ಅವರಿಬ್ಬರಿಗೂ ಮೊದಲು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವರಿಬ್ಬರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರನೂ ಇನ್ನೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಯಾಕೆ? ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಲ ತಮ್ಮ, ಯಾಕೆ ಬಗೆಹರಿಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಇದು ಮಾನ್ಯ ಅಧ್ಯಕ್ಷರೇ ನೋಡಿ, 850 HP 2 ಮೋಟರ್ನ ಅಳವಡಿಸ್ತಾರೆ. 2027ನೇ ಇಸ್ವಿಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅವತ್ತು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ 1 ವಾರ ಬಿಟ್ಟು ಹೋದ್ರೆ ಅಲ್ಲಿ ಮೋಟರ್ ಕೆಟ್ಟೋಗಿರುತ್ತೆ. ಆಗ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಹ್ಯಾಂಡ್ ಓವರ್ ಮಾಡ್ತಾರಲ್ಲ ನಗರಸಭೆಗೆ, ಹ್ಯಾಂಡ್ ಓವರ್ ಮಾಡೋದಕ್ಕಿಂತ 3 ತಿಂಗಳು ಮುಂಚೆನೆ ಆ 2 ಪಂಪ್ ಸೆಟ್ ನ ವ್ಯಾಲಿಡಿಟಿ ಮುಗ್ದೋಗಿರುತ್ತೆ. ಮುಗ್ದೋಗಿರೋ ಪಂಪ್ ಸೆಟ್ ನ ಅಳವಡಿಸ್ತಾರೆ ಹಿಂದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರು ಅಂದಿನಿಂದ ಇಂದಿನವರೆಗೂ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ನಾನು ಮಾನ್ಯ ಸಚಿವರಿಗೆ ಮನವಿ ಮಾಡಿದ್ದೇನೆ. ಯಾಕೆ ಹೇಳಿದ್ರೆ ಅಂದ್ರೆ 136 ಕೋಟಿ ಯೋಜನೆ ವಿಫಲ ಆಗಿದ್ದಲ್ದೆ ಮತ್ತೆ 128 ಕೋಟಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ದಯಮಾಡಿ ಉತ್ತರ ಕೊಡ್ಲಿ.